ಭಾರತದಲ್ಲಿ ಥೌಸಂಡ್ಸ್ ಆಫ್ ಸ್ಟಡಿ ಇನ್ ಅಬ್ರಾಡ್ ಅನ್ನುವಂತಹ ಕನ್ಸಲ್ಟೆನ್ಸೀಸ್ ಇದಾವೆ. ಅವರು ಪ್ರಾಮಿಸ್ ಮಾಡೋದು ನಿಮ್ಮ ಡ್ರೀಮ್ಸ್ ನ ನಾವು ಚೇಸ್ ಮಾಡ್ತೀವಿ ಅಂತ, ನಿಮ್ಮ ಫ್ಯೂಚರ್ ನ ನಾವು ನೋಡ್ಕೋತೀವಿ ಅಂತಾರೆ. ಬಟ್ ಯಾರು ಕೇಳೋದಿಲ್ಲ ಎಷ್ಟು ಜನರ ಫ್ಯೂಚರ್ ಇದರಲ್ಲಿ ಮಣ್ಣಾಗಿದೆ ಅಂತ. ಈ ವಿಡಿಯೋ ನಾಟ್ ಅಬೌಟ್ ಒಂದು ಸಂಸ್ಥೆಯ ಬಗ್ಗೆ, ಇದು ಒಂದು ಸಿಸ್ಟಮ್ನ ಬಗ್ಗೆ. ಯಾವ ಸಿಸ್ಟಮ್ ಸ್ಟೂಡೆಂಟ್ಗಳನ್ನ ಮತ್ತು ಅವರ ಡ್ರೀಮ್ಸ್ನ ಲಕ್ಷಗಟ್ಟಲೆ ದುಡ್ಡಿಗೆ ಮಾರ್ತಾ ಇದೆಯೋ ಆ ಸಿಸ್ಟಮ್ ಬಗ್ಗೆ. ರಾಹುಲ್ ಅನ್ನುವಂತಹ ಹುಡುಗ PUC ಆದಾಗ ಆ ಕಾಲೇಜ್ಗೆ ಇಬ್ರು ಯಂಗ್ ಇರೋರು ಬಂದು, ನಾವು ಇಂತಹ ಸಂಸ್ಥೆಯಿಂದ ಬಂದಿದ್ದೇವೆ, ಸೊ ನಿಮಗೆ ಮುಂದೆ ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು ಅಂತ ಹೇಳ್ಕೊಡ್ತೀವಿ ಅಂತ ಹೇಳಿ ಅವರ ಪ್ಯಾಂಪ್ಲೆಟ್ಗಳನ್ನ ಕೊಟ್ಟು ಹೋಗ್ತಾರೆ. ಈ ರಾಹುಲ್ ಏನ್ ಮಾಡ್ತಾನೆ, ಆ ನಂಬರ್ಗೆ ಕಾಲ್ ಮಾಡಿ ಅವರ ಆಫೀಸ್ಗೆ ಹೋಗ್ತಾನೆ. ನಮ್ಮ ಸಿಸ್ಟಮ್ ನ ಹಣೆ ಬರಹ ಇದು. ಇವತ್ತಿಗೂ ಕೂಡ ಒಬ್ಬ ಸ್ಟೂಡೆಂಟ್ ತನ್ನ PUC ಆದ್ಮೇಲೆ ತನಗೆ ಇಂಟ್ರೆಸ್ಟ್ ಇರುವಂತಹ ಫೀಲ್ಡ್ ನ ಚೂಸ್ ಮಾಡೋ ಬದಲಿಗೆ ಯಾವೊಂದು ಸಜೆಷನ್ ಕೇಳಿ ಚೂಸ್ ಮಾಡ್ತಾರೆ. ಆಸ್ ಯೂಶುವಲ್ ಇವನು ಅವರ ಆಫೀಸ್ಗೆ ಹೋಗ್ಬೇಕಾದ್ರೆ ಒಂದು ಒಳ್ಳೆಯ ಕ್ಯಾಬಿನ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಒಬ್ಬ ತುಂಬಾ ಪ್ರೊಫೆಷನಲ್ ಆಗಿರುವಂತಹ ವ್ಯಕ್ತಿ ಕೂತಿರ್ತಾರೆ. ಶುರು ಮಾಡ್ತಾನೆ ಅವನ್ಗೆ ಬೇಕಾಗಿರುವಂತಹ ಕಾಲೇಜ್ಗೆ ನಮ್ಮನ್ನ ತಳ್ಳೋದಕ್ಕೆ. ಎಸ್, ನಿಮ್ಮ ಡ್ರೀಮ್ಸ್ ಗಳಿಗಿನ್ನ ಜಾಸ್ತಿ ಅವನ್ಗೆ ಯಾವ ಸಂಸ್ಥೆಯಿಂದ ಜಾಸ್ತಿ ಕಮಿಷನ್ ಸಿಗುತ್ತೋ ಆ ಕಾಲೇಜ್ಗಳಿಗೆ ನಿಮ್ಮನ್ನ ತಳ್ಳೋದಕ್ಕೆ ಶುರು ಮಾಡ್ತಾನೆ. ಅಂಡ್ ಅವನ್ ಯಾವ್ದೆಲ್ಲ ಭರವಸೆಗಳನ್ನ ಕೊಡ್ತಾನೆ ಅಂತ ಕೇಳಿದ್ರೆ ಎಲ್ಲದನ್ನ ಇನ್ಕ್ಲೂಡಿಂಗ್ ಪಾರ್ಟ್ ಟೈಮ್ ಜಾಬ್ ಅನ್ನ ಸೇರಿಸಿ ಕೂಡ ಇವರೇ ಮಾಡಿಕೊಡ್ತಾರೆ ಅಂತ ಹೇಳ್ತಾರೆ. ಬ್ಯಾಂಕ್ ಕೊಡುವಂತಹ ಎಜುಕೇಶನ್ ಲೋನ್ ಅನ್ನ ತಗೊಂಡು ಈ ರಾಹುಲ್ ಏನ್ ಮಾಡ್ತಾನೆ, ಅದೇ ಕಾಲೇಜ್ಗೆ ಅಡ್ಮಿಷನ್ ಆಗ್ತಾನೆ. ಫಸ್ಟ್ ಡೇ ಎವ್ರಿಥಿಂಗ್ ಈಸ್ ಓಕೆ. ಕಲಿಯೋದಕ್ಕೆ ಹೋಗಿದ್ದಂತಹ ರಾಹುಲ್ಗೆ ಅಲ್ಲಿ ತಗೋತಾ ಇದ್ದಂತಹ ಕ್ಲಾಸ್ಗಳು ಇಷ್ಟ ಆಗೋದಿಲ್ಲ. ಬಿಕಾಸ್ ಆತ ಬೆಳೆದು ಬಂದಿದ್ದಂತಹ ನೇಚರ್ ಅಂತಹದ್ದು. ಮೂರನೇ ದಿನ ಶುರು ಆಗತ್ತೆ. 1000, 2000, 3000 ಕೊಡ್ಬೇಕು ಎಕ್ಸ್ಟ್ರಾ ಫೀಸ್ ಅಂತ. ಇವನು ವರ್ಷಕ್ಕೆ 1.5 ಲಕ್ಷ ಫೀಸ್ ಅನ್ನ ಕಟ್ಟಿದ್ರೂ ಕೂಡ ಸಾಕಾಗಲ್ವಾ ಅನ್ಕೊಂಡು ರಿಯಾಲಿಟಿನ ಅರ್ಥ ಮಾಡ್ಕೋತಾನೆ. ದ್ಯಾಟ್ ನಾನು ಈ ಟ್ರ್ಯಾಪ್ಗೆ ಬಿದ್ದಿದ್ದೀನಿ ಅಂತ. ಸೊ ಹೊರಗಡೆ ಕಾಲಿಟ್ಟಾಗಿದೆ ಅಲ್ವಾ, ಈ ಕಾಲೇಜ್ ಬೇಡ, ಬೇರೆ ಎಲ್ಲಾದ್ರೂ ನೋಡೋಣ ಅಂತ ಹೇಳಿ ಈ ಕಾಲೇಜ್ ಅವ್ರ ಹತ್ರ ಮಾರ್ಕ್ಸ್ ಕಾರ್ಡ್ ಕೊಡೋದಕ್ಕೆ ಕೇಳಿದ್ರೆ ಆನ್ಸರ್ ಏನ್ ಗೊತ್ತಾ, ವರ್ಷಕ್ಕೆ 1.5 ಲಕ್ಷದ ಹಾಗೆ 3 ವರ್ಷಕ್ಕೆ ಆಗುವಂತಹ ಎಲ್ಲಾ ಪೇಮೆಂಟ್ ನ ಕ್ಲಿಯರ್ ಮಾಡಿದ್ರೇನೆ ನೀನು ಮಾರ್ಕ್ಸ್ ಕಾರ್ಡ್ ತಗೋತೀಯಾ ಅಂದ್ರು. ರಾಹುಲ್ಗೆ ಏನಾಗಿರ್ಬೋದು. ಸೊ ಆತ ಅಲ್ಲಿಂದಲೇ ಇದನ್ನ ಫಾಲೋ ಅಪ್ ಮಾಡಿ ಎಕ್ಸಾಕ್ಟ್ ಎಲ್ಲ ಪಾಯಿಂಟ್ ನ ಜೋಡಿಸಿದ್ರೆ ಅವನ ಕಣ್ಣಿಗೆ ಕಾಣಿಸಿದ ಸತ್ಯ, ನಾನು ಯಾವಾಗ ಅವನ ಕ್ಯಾಬಿನ್ಗೆ ಹೋಗಿ ಕೂತ್ನೋ ಅಲ್ಲಿಂದ ಬ್ಯಾಂಕ್ ಕೊಡುವಂತಹ ಲೋನ್ ಮೇಲೆ ಮಾತ್ರ ಅವನ ಟಾರ್ಗೆಟ್ ಇತ್ತು. ಸೊ ನನ್ನನ್ನ ಅವನ್ಗೆ ಬೇಕಾಗಿರುವಂತಹ ಕಾಲೇಜ್ಗೆ ಸೇರಿಸಿದ್ರೆ ಅವನ್ಗೆ ದುಡ್ಡು ಸಿಗತ್ತೆ, ಬಟ್ ನನಗೇನ್ ಸಿಗತ್ತೆ ಅಂತ ಆತ ಡಿಸೈಡ್ ಮಾಡ್ತಾನೆ. ಎಕ್ಸಾಮ್ ಬರ್ದಿರೋನು ನಾನು, ನನ್ನ ಮಾರ್ಕ್ಸ್ ಕಾರ್ಡ್ ನೀವು ಹಿಡ್ಕೋಬಹುದು, ಬಟ್ ನನ್ನ ತಲೆಯಲ್ಲಿರುವಂತಹ ನಾಲೆಜ್ನ ನೀವು ಹಿಡ್ಕೊಳ್ಳೋದಿಕ್ಕೆ ಆಗಲ್ಲ ಅಂತ ಹೇಳಿ ಹೊರಗಡೆ ಬರ್ತಾನೆ. ಅಂಡ್ ಅವನ ಡ್ರೀಮ್ಸ್ ಅಲ್ಲಿಗೆ ನಿಲ್ಲತ್ತೆ. ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಈ ಟ್ರ್ಯಾಪ್ ಹೇಗೆ ವರ್ಕ್ ಆಗತ್ತೆ, ಯಾರು ಇದನ್ನ ಬಿಲ್ಡ್ ಮಾಡ್ತಾರೆ, ಇದರಿಂದ ಪ್ರಾಫಿಟ್ ಯಾರಿಗೆ, ಅಂಡ್ ಹೇಗೆ ಸ್ಟೂಡೆಂಟ್ಸ್ ಸೈಲೆಂಟ್ ಆಗಿ ಇದರಲ್ಲಿ ಸ್ಟಕ್ ಆಗ್ತಾರೆ ಅಂತ. ಪ್ರತಿ ವರ್ಷ ಭಾರತದಿಂದ ಒಂದು ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಹೊರದೇಶಕ್ಕೆ ಸ್ಟಡೀಸ್ಗೆ ಅಂತ ಹೇಳಿ ಹೋಗ್ತಾರೆ. ಗೌರ್ಮೆಂಟ್ ಅಂಡ್ ಇಂಟರ್ನ್ಯಾಷನಲ್ ಎಜುಕೇಷನ್ ಡೇಟಾ ಹೇಳೋ ಪ್ರಕಾರ ಸುಮಾರು 13ರಿಂದ 15 ಲಕ್ಷ ವಿದ್ಯಾರ್ಥಿಗಳು ಹೊರದೇಶದಲ್ಲಿ ಈಗ ಎಜುಕೇಷನ್ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ 3ರಿಂದ 4 ಲಕ್ಷ ವಿದ್ಯಾರ್ಥಿಗಳು ಹೊರದೇಶಕ್ಕೆ ಎಜುಕೇಷನ್ಗೆ ಅಂತ ಹೇಳಿ ಹೋಗ್ತಾರೆ. ಇದರಲ್ಲಿ ಪಾಪ್ಯುಲರ್ ದೇಶಗಳು ಅಂದರೆ USA, UK, ಕೆನಡಾ, ಆಸ್ಟ್ರೇಲಿಯಾ, ಜರ್ಮನಿ, ಇಟಲಿ, ಇನ್ನೂ ಬೇರೆ ಬೇರೆ ಇದಾವೆ. ಒಬ್ಬ ವಿದ್ಯಾರ್ಥಿ ಹೊರದೇಶದಲ್ಲಿ ಎಜುಕೇಶನ್ ಮಾಡಬೇಕು ಅಂದ್ರೆ ಒಂದು ಅಕೊಮಡೇಷನ್ ಮುಖ್ಯ, ಇನ್ನೊಂದು ಫೀಸ್ ಅಂಡ್ ಲಿವಿಂಗ್ ಎಕ್ಸ್ಪೆನ್ಸಸ್, ಟ್ರಾವೆಲ್ ಎಕ್ಸ್ಪೆನ್ಸಸ್ ಬೇಕೇ ಬೇಕಾಗತ್ತೆ. ಸಾವಿರಾರು ಕೋಟಿಯ ವ್ಯವಹಾರ ಇದರಲ್ಲಿ ನಡೆಯುತ್ತೆ. ಯಾವುದಾದ್ರೂ ಕೋಟಿಗಟ್ಟಲೆ ವ್ಯವಹಾರ ನಡೀತಾ ಇದ್ರೆ ಅದರ ನಡುವಲ್ಲಿ ಒಬ್ಬ ಮಿಡಲ್ ಮ್ಯಾನ್ ಬರ್ತಾನೆ. ಇಲ್ಲಿ ಅವನು ಕನ್ಸಲ್ಟೆನ್ಸಿ ಕೊಡೋನಾಗಿರ್ತಾನೆ. ಈವನ್ ನೀವು ಯಾವುದಕ್ಕಾದ್ರೂ ಎಲಿಜಿಬಲ್ ಇಲ್ಲ ಅಂದ್ರೂ ಕೂಡ ಅಪ್ಲಿಕೇಶನ್ ಫೀಸ್ ಅಂತ ಹೇಳಿ ಹಣ ತಗೋತಾರೆ. ಭಾರತದಿಂದ 2 ರೀತಿಯಾದಂತಹ ವಿದ್ಯಾರ್ಥಿಗಳು ಹೊರದೇಶಕ್ಕೆ ಹೋಗ್ತಾರೆ. ಒಂದು, ತಂದೆ ತಾಯಿ ಒಳ್ಳೆ ದುಡ್ಡಿನವರು ಇರ್ತಾರೆ, ಸೊ ಆ ದುಡ್ಡಲ್ಲಿ ಹೋಗಿ ಅಲ್ಲಿ ಸ್ಟಡೀಸ್ನ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ಹೋಗ್ತಾರೆ. ಇನ್ನೊಂದು, ಲೋನ್ಸ್ ಅನ್ನ ತಗೊಂಡು ಒಂದು ಒಳ್ಳೆ ಕೆರಿಯರ್ ಅನ್ನ ಸೆಟ್ ಮಾಡ್ಕೋಬೇಕು ಅಂತ ಹೇಳಿ
ಹೋಗುವಂತಹ ಸ್ಟೂಡೆಂಟ್ಸ್ಗಳು ಕೂಡ ಇದ್ದಾರೆ. ಕನ್ಸಲ್ಟೆನ್ಸಿ ಹೆಸರಲ್ಲಿ ನಡೆಯುವಂತಹ ದಂಧೆಗೆ ಬೀಳೋದು ಇವರೇ. ನಾನು ರೆಫರ್ ಮಾಡಿರುವಂತಹ ಒಂದು ಕೇಸ್ ಇದೆ, ಹೇಳ್ತೀನಿ ಕೇಳಿ. ಯಾವುದೇ ದೇಶಕ್ಕೆ ಹೋಗಿ ನಾವು ಎಜುಕೇಶನ್ ಮಾಡಬೇಕು ಅಂತ ಹೇಳಿದ್ರೆ ಒಂದಷ್ಟು ಫಾರ್ಮಾಲಿಟೀಸ್ಗಳು ಇದಾವೆ. ಎಕ್ಸಾಂಪಲ್ಗೆ ಎಕ್ಸಾಮ್ಸ್ಗಳನ್ನು ಬರೆಯೋದು ಈ ಥರ. ಕೇರಳದ ಒಬ್ಬ ಯುವಕನ ಫ್ರೆಂಡ್ ಕೆನಡಾದಲ್ಲಿ ಎಜುಕೇಶನ್ ಮಾಡಬೇಕು ಅಂತ ಹೇಳಿ ಅನ್ಕೊಂಡಿದ್ದ. ಸೊ ಅವನು ಈ ಕನ್ಸಲ್ಟೆನ್ಸಿ ಮಾಡೋ ಅಲ್ಲಿಗೆ ಹೋಗ್ತಾನೆ. ಒಂದು ಎಕ್ಸಾಮನ್ನು ಫೇಲ್ ಆಗ್ತಾನೆ, ಅಗೇನ್ ಇನ್ನೊಂದು ಎಕ್ಸಾಮ್ ಕೂಡ ಅಟೆಂಡ್ ಆಗಲ್ಲ. ಬಟ್ ಸ್ಟಿಲ್ ಕೆನಡಾಕ್ಕೆ ಹೋಗ್ತಾನೆ. ಈ ಕಡೆ ಇವನ ಫ್ರೆಂಡ್ ಡೌಟ್ ಬಂದು ಇವನು ಹೋಗಿರುವಂತಹ ಕಾಲೇಜ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಇದು ಮಾತ್ರ ಅವನಿಗೆ ಶಾಕಿಂಗ್ ವಿಷಯ. ಏನಂದರೆ ಅವನ ಫ್ರೆಂಡ್ ಓದ್ತಾ ಇರೋದು ಒಂದು ಬಿಲ್ಡಿಂಗಲ್ಲಿರುವಂತಹ ಸಣ್ಣ ಅಂಗಡಿ ಥರ ಇರುವಂತಹ ರೂಮಲ್ಲಿ. ಒಂದು ಕ್ಯಾಂಪಸ್ ಇಲ್ಲ, ಏನೇನೂ ಇರಲ್ಲ. ಎಕ್ಸಾಕ್ಟಾಗಿ ಹೇಳಬೇಕು ಅಂದರೆ ಅಲ್ಲಿ ಕಾಲೇಜೇ ಇಲ್ಲ. ಕರ್ನಾಟಕದಲ್ಲಿ ಒಬ್ಬ ಯುವಕನಿಗೆ ಎಲಿಜಿಬಿಲಿಟಿ ಇಲ್ಲ ಅಂತ ಗೊತ್ತಿದ್ರೂ ಕೂಡ 20,000 ಸುಮ್ಮನೆ ಒಂದು ಫೀಸ್ ಅಂತ ಹೇಳಿ ತಗೋತಾರೆ. ಈ ಥರ ಮೋಸ ಹೋಗಿರುವಂತಹ ಸ್ಟೂಡೆಂಟ್ಸ್ಗಳು ನಿಮ್ಮ ಅಕ್ಕಪಕ್ಕದಲ್ಲಿ ಇದ್ದಾರೆ. ಒಂದ್ ಸೈಡ್ ಆ ಕಡೆ ಜಾಬ್ ಕೂಡ ಇಲ್ಲ, ಈ ಕಡೆ ಎಜುಕೇಶನ್ಗೆ ಅಂತ ಹೇಳಿ ಮಾಡಿರುವಂತಹ ಸಾಲ ಕೂಡ ತೀರ್ಸೋಕೆ ಆಗ್ತಾ ಇಲ್ಲ. ನನಗೆ ಪರಿಚಯ ಇರುವಂತಹ ಒಬ್ರು BSc ಕಂಪ್ಯೂಟರ್ ಸೈನ್ಸ್ ಮಾಡಿ ಅವಾಗಷ್ಟೇ ಜಾಬ್ ಅನ್ನ ಹುಡುಕ್ತಾ ಇದ್ರು. ಆವಾಗ ಅವ್ರ ಫ್ರೆಂಡ್ ಒಂದು ಸಣ್ಣ ಕೋಚಿಂಗ್ ಸೆಂಟರ್ ಬಗ್ಗೆ ಹೇಳ್ತಾರೆ. ಅಲ್ಲಿ ಡೇಟಾ ಸೈನ್ಸ್ ಹೇಳ್ಕೊಡ್ತಾರೆ, ಅಲ್ಲಿಂದ ನಮಗೆ ಪ್ಲೇಸ್ಮೆಂಟ್ ಕೂಡ ಸಿಗತ್ತೆ ಅಂತ. ಸೊ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಅವರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಆಗ ಅಲ್ಲಿನ ಫೀಸ್ ಆಲ್ಮೋಸ್ಟ್ 60,000. ಅವರು ಕೂಡ ಹೇಳ್ತಾರೆ 100% ಪ್ಲೇಸ್ಮೆಂಟ್ ಆಗುತ್ತೆ. ಇನ್ ಕೇಸ್ ಆಗಿಲ್ಲ ಅಂದ್ರೆ ದೊಡ್ಡ ದೊಡ್ಡ ಕಂಪನಿಗಳು ನಮ್ಮ ಸರ್ಟಿಫಿಕೇಟ್ನ ನೋಡಿದ್ರೆ ಸಾಕು ನಿಮ್ಮನ್ನ ಹೈರ್ ಮಾಡ್ತಾರೆ ಅಂತ. ಡೇಟಾ ಸೈನ್ಸ್ ಕೋರ್ಸ್ ಏನೋ ಮುಗಿತಾ ಬರುತ್ತೆ, ಬಟ್ ಪ್ಲೇಸ್ಮೆಂಟ್ ಸುದ್ದಿನೇ ಇರಲ್ಲ. ಒನ್ ಮೋರ್ ಥಿಂಗ್, ಅಲ್ಲಿ ಟೀಚ್ ಮಾಡ್ತಾ ಇದ್ದಿದ್ದು ಇಡೀ ದಿನದಲ್ಲಿ 2 ಅವರ್ಸ್ ಮಾತ್ರ. ಆ 2 ಅವರ್ಸಲ್ಲಿ ಸ್ಟೂಡೆಂಟ್ಸ್ ಯಾವುದೇ ಡೌಟ್ ಇದ್ರೂ ಕೂಡ ಕೇಳೋ ಅಷ್ಟು ಟೈಮ್ ಕೂಡ ಇರ್ತಾ ಇರಲಿಲ್ಲ. ಹಾಗೋ ಹೀಗೋ ಈ ಕೋರ್ಸ್ ಮುಗಿಯುತ್ತೆ. ಆ್ಯಕ್ಚುಲಿ ಇದನ್ನು ಅವರು ಇಂಟರ್ನ್ಶಿಪ್ ಅಂತಾನೆ ಹೇಳ್ತಾ ಇದ್ರು. ಫೈನಲ್ ಆಗಿ ಜಾಬ್ ವಿಷಯಕ್ಕೆ ಕೈ ಎತ್ತಿ ಬಿಡ್ತಾರೆ. ಕೋರ್ಸ್ ಮುಗೀತು, ಜಾಬ್ ಇಲ್ಲ. ಆ್ಯಂಡ್ ಈ ವ್ಯಕ್ತಿ ಒಂದು ರೆಪ್ಯೂಟೆಡ್ ಕಂಪನಿ ಇಂಟರ್ವ್ಯೂಗೆ ಹೋಗಿ ಈ ಸರ್ಟಿಫಿಕೇಟ್ನ ಟೇಬಲ್ ಮೇಲೆ ಇಟ್ಟರೆ ಅವರ ಮಾರ್ಕ್ಸ್ ಕಾರ್ಡ್ನ ಕನ್ಸಿಡರ್ ಮಾಡಿ ಇದನ್ನ ಸೈಡ್ಗೆ ಇಡ್ತಾರೆ. ಈ ಸಿಚುವೇಶನ್ ಎಷ್ಟು ಜನ ಅನುಭವಿಸ್ತಾ ಇದ್ದೀರಾ ಅಂತ ನಮಗೆ ಗೊತ್ತು. ಸ್ಟಿಲ್ ಏನೂ ಮಾಡೋದಿಕ್ಕಾಗಲ್ಲ. ಒಂದು ಮಾತ್ರ ಹೇಳಬಲ್ಲೆ, ಮಾರ್ಕ್ಸ್ ನಿಮ್ಮ ಎಲಿಜಿಬಿಲಿಟಿನ ಮಾತ್ರ ಹೇಳುತ್ತೆ ಬಿಟ್ರೆ ಯಾವುದೇ ಕಂಪನಿಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಆ್ಯಂಡ್ ನಿಮ್ಮನ್ನ ಫ್ರೆಷರ್ ಆಗಿ ಹೈಯರ್ ಮಾಡಿದ್ರೆ ನಿಮ್ಮ ಕೆಲಸದ ರಿಸಲ್ಟ್ ಮಾತ್ರ ಬೇಕಾಗಿರುತ್ತೆ. ನಾನಿವತ್ತು ಈ ಎಲ್ಲ ಸಂಸ್ಥೆಗಳ ಹೆಸರನ್ನ ಹೇಳ್ಬೋದಿತ್ತು, FIR ಆಗಿರುವಂತಹ ಕೇಸ್ ಬಗ್ಗೆನೂ ಕೂಡ ಹೇಳ್ಬೋದು. ಆದರೆ ಇದು ಚೇಂಜ್ ಆಗಲ್ಲ. ಯಾಕಂದರೆ ಇದಕ್ಕೆ ನಮ್ಮಲ್ಲಿರುವಂತಹ ಜಾಬ್ಗಳ ಹಸಿವು ಕಾರಣ ಆಗತ್ತೆ. ಎಲ್ರಿಗೂ ಒಂದು ಜಾಬ್ ಆಫ್ಟರ್ ಎಜುಕೇಷನ್ ಇಂಪಾರ್ಟೆಂಟ್. ಬಟ್ ಅರ್ಜೆಂಟಾಗಿ ಯಾವುದೂ ಕೂಡ ಸಿಗಲ್ಲ. ಎಜುಕೇಷನ್ ಮಾಡೋ ಆ ಟೈಮ್ ತುಂಬಾ ಪ್ರೀಶಿಯಸ್. ಸಿಂಗಲ್ ಸ್ಟೆಪ್ ಕೂಡ ಎಂಟೈರ್ ನಿಮ್ಮ ಲೈಫ್ನ ಚೇಂಜ್ ಮಾಡುತ್ತೆ. ಎಲ್ಲ ಸ್ಟೋರಿಗಳಲ್ಲಿ ನಿಮಗೆ ಕಾಮನ್ ಪಾಯಿಂಟ್ಸ್ ಹೇಳಬೇಕು ಅಂದರೆ, ಯಾವುದೇ ಕನ್ಸಲ್ಟೆನ್ಸಿ ನಿಮ್ಮನ್ನು ಅದೇ ಕಾಲೇಜ್ಗೆ ಹೋಗಿ ಇದೇ ಕಾಲೇಜ್ಗೆ ಹೋಗಿ ಅಂತ ಹೇಳಿ ಫೋರ್ಸ್ ಮಾಡ್ತಾ ಇದ್ರೆ, ಅಥವಾ ಅದೇ ಕೋರ್ಸ್ ಮಾಡಿ ಇದೇ ಕೋರ್ಸ್ ಮಾಡಿ ಅಂತ ಹೇಳ್ತಾ ಇದ್ರೆ ಮೊದಲು ಅಲ್ಲಿಂದ ಹೊರಗಡೆ ಬನ್ನಿ. ಯಾಕಂದರೆ ಅಲ್ಲಿ ಅವರ ಕಮಿಷನ್ ಮ್ಯಾಟರ್ ಆಗ್ತಾ ಇರುತ್ತೆ, ಅದರ್ವೈಸ್ ಏನೇನೂ ಇರಲ್ಲ. ಈ ವಿಡಿಯೋದ ಎಂಡ್ನಲ್ಲಿ ಹೇಳಬೇಕಾಗಿರುವಂತಹ ಮುಖ್ಯ ವಿಷಯ ಏನಪ್ಪಾ ಅಂದ್ರೆ, ಇನ್ನೂ ಕೂಡ ಇನ್ ಡೀಟೇಲ್ಡ್ ಆಗಿ ಈ ಔಟ್ ಆಫ್ ಕಂಟ್ರಿ ಎಜುಕೇಶನ್ ಬಗ್ಗೆ ಮಾಹಿತಿ ಬೇಕು ಅಂದ್ರೆ ಕಾಮೆಂಟ್ ಮಾಡಿ. ಡೆಫಿನೆಟ್ಲಿ ಪ್ರಾಬ್ಲಮ್ಸ್ ಜೊತೆ ಸೊಲ್ಯೂಷನ್ ಕೂಡ ತಗೊಂಡ್ ಬರ್ತೀವಿ. ಯಾವುದನ್ನೇ ಚೂಸ್ ಮಾಡಬೇಕಾದ್ರೂ ಕೂಡ ನಿಮ್ಮ ಓನ್ ಚಾಯ್ಸ್ ಆಗಿರ್ಲಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.